ಗೃಹಜ್ಯೋತಿ ಪುನರ್ ಪರಿಶೀಲನೆಗೆ ಇದೀಗ ಗ್ರೀನ್ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಲ್ಲಿ ಬರುವಂತಹ ಕರೆಂಟ್ ಬಿಲ್ನಲ್ಲಿ ಭಾರಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಕರೆಂಟ್ ಬಿಲ್ ನೀಡುವ ಪದ್ಧತಿಯನ್ನ ಇದೀಗ ಬೆಸ್ಕಾಂ ಬದಲಾಯಿಸಿಕೊಂಡಿದೆ. ಏನು ಗೃಹಜ್ಯೋತಿ ಪುನರ್ ಪರಿಶೀಲನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಬೆನ್ನಲ್ಲೇ ಇದೀಗ ಜುಲೈ ತಿಂಗಳ ಕರೆಂಟ್ ಬಿಲ್ ನಲ್ಲಿ ಭಾರಿ ಬದಲಾವಣೆಯನ್ನ ನೋಡಬಹುದಾಗಿದೆ. ಕರೆಂಟ್ ಬಿಲ್ ನೀಡುವ ಪದ್ಧತಿಯನ್ನ ಇದೀಗ ಬೆಸ್ಕಾಂ ಬದಲಾಯಿಸಿಕೊಂಡಿದೆ. ಜೊತೆಗೆ ಜುಲೈ ತಿಂಗಳಲ್ಲಿ ನಿಮ್ಮ ಮನೆಗೆ ಮೀಟರ್ ರೀಡರ್ ಬರೋದಿಲ್ಲ, ಬದಲಾಗಿ 3 ತಿಂಗಳ ಸರಾಸರಿ ಆಧಾರದ ಮೇಲೆ ವಿದ್ಯುತ್ ಬಿಲ್ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವೀಟ್ ಮೂಲಕ ಮಾಹಿತಿಯನ್ನ ಬೆಸ್ಕಾಂ ಹಂಚಿಕೊಂಡಿದೆ. ಅಷ್ಟೇ ಅಲ್ಲದೆ ಏನಿದೀಗ ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಅಂದ್ರೆ ಗೃಹಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ಪರಿಶೀಲನೆ ಆಗಬೇಕು ಅನ್ನುವಂಥದ್ರ ವಿಚಾರಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಸ್ಕಾಂ ಕೂಡ ಒಂದಷ್ಟು ಬದಲಾವಣೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ವಿ. ಬೆಸ್ಕಾಂ ಮಾಡ್ಕೊಂಡಿರುವಂತಹ ಬದಲಾವಣೆಗಳನ್ನ ಏನು ಅಂತ ನಾವು ನೋಡೋದಾದ್ರೆ, ಬೆಸ್ಕಾಂ ಕರೆಂಟ್ ಬಿಲ್ ಅಂದ್ರೆ ಪ್ರತಿ ಬಾರಿ ನಮಗೆ ಕರೆಂಟ್ ಬಿಲ್ ಬರ್ತಾ ಇತ್ತು, ಅದನ್ನು ನೋಡಿ ನಾವು ಪೇ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಆದ್ರೆ ಈ ಬಾರಿಯಿಂದ ಅಂದ್ರೆ ಜುಲೈಯಿಂದ ಕರೆಂಟ್ ಬಿಲ್ ನೀಡುವ ಪದ್ಧತಿಯಲ್ಲಿ ಬೆಸ್ಕಾಂ ಬದಲಾವಣೆಯನ್ನ ಮಾಡಿಕೊಂಡಿದೆ. ಜುಲೈ ತಿಂಗಳಲ್ಲಿ ಮನೆಗೆ ಮೀಟರ್ ರೀಡರ್ ಬರೋದಿಲ್ಲ, ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೀಗ ಬೆಸ್ಕಾಂ ಟ್ವೀಟ್ ಅನ್ನ ಮಾಡಿ ಜನಸಾಮಾನ್ಯರಲ್ಲಿ ಈ ವಿಚಾರವನ್ನ ಮುಟ್ಟಿಸೋದಕ್ಕೆ ಪ್ರಯತ್ನವನ್ನ ಮಾಡಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ 3 ತಿಂಗಳ ಸರಾಸರಿ ಆಧಾರದ ಮೇಲೆ ವಿದ್ಯುತ್ ಬಿಲ್ ಅನ್ನ ನೀಡೋದಕ್ಕೆ ಇದೀಗ ಬೆಸ್ಕಾಂ ಮುಂದಾಗಿರುವಂತದ್ದು. ಹೀಗಾಗಿ 3 ತಿಂಗಳಲ್ಲಿ ಅಂದ್ರೆ ಕರೆಂಟ್ ಬಿಲ್ ಅನ್ನ ಜೋಡಿಸಿ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಬಂದಿದೆ ಅದೆಲ್ಲವನ್ನ ಕೂಡ ಸರಾಸರಿ ಆಧಾರದ ಮೇಲೆ ವಿದ್ಯುತ್ ಬಿಲ್ ಅನ್ನ ನೀಡೋದಕ್ಕೆ ಇದೀಗ ಬೆಸ್ಕಾಂ ಮುಂದಾಗಿದೆ. ಈ ಒಂದು ಮಾಹಿತಿಯನ್ನ ಜನಸಾಮಾನ್ಯರಿಗೆ ಮುಟ್ಟಿಸೋದಕ್ಕೆ ಬೆಸ್ಕಾಂ ಟ್ವೀಟ್ ಅನ್ನ ಮಾಡಿದೆ. ನೋಡಿ, ನಾವು ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಟ್ವೀಟ್ ಮೂಲಕ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಬರುತ್ತೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಗೃಹಜ್ಯೋತಿ ಪುನರ್ ಪರಿಶೀಲನೆಗೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದೆ. ಅಂದ್ರೆ ಪ್ರತಿ ಬಾರಿ ಮನೆಗೆ ಪ್ರತಿ ತಿಂಗಳು ಬಿಲ್ ಬರ್ತಾ ಇತ್ತು, ಆದ್ರೆ ಈ ಬಾರಿಯಿಂದ 3 ತಿಂಗಳ ಸರಾಸರಿ ಆಧಾರದ ಮೇಲೆ ವಿದ್ಯುತ್ ಬಿಲ್ ಅನ್ನ ಕೊಡೋದಕ್ಕೆ ಇದೀಗ ಬೆಸ್ಕಾಂ ಮುಂದಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವಂತದ್ದು ಏನಿದೀಗ ರಾಜ್ಯದಲ್ಲಿ ಗೃಹಜ್ಯೋತಿ ಅನ್ನ ಮರು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಸಿಕ್ಕಿದೆ. ಆ ಒಂದು ಪರ್ಮಿಷನ್ ಸಿಕ್ಕ ಬೆನ್ನಲ್ಲೇ ಇದೀಗ ಬೆಸ್ಕಾಂ ಕೂಡ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ.